ನಮಸ್ಕಾರ ಮಕ್ಕಳೇ. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸುವ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮ ಬನ್ನಿ ಇಂಗ್ಲಿಷ್ ಕಲಿಯೋಣ ತರಗತಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಟೀಚರ್. ಮಕ್ಕಳೇ, ಕಳೆದ 5-6 ತರಗತಿಗಳಲ್ಲಿ ನಾನು ನಿಮಗೆ ಇಂಗ್ಲಿಷ್ ಭಾಷೆಯ ಟೆನ್ಸಸ್ಗಳನ್ನ ಪರಿಚಯ ಮಾಡಿಸ್ತಾ ಇದ್ದೆ. ಆ ಎಲ್ಲ ತರಗತಿಗಳನ್ನ ನೀವು ಗಮನ ಇಟ್ಟು ಕೇಳಿದ್ದೀರಿ, ಮತ್ತೆ ಅವುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಯಾವಾಗ್ಲೂ ನೀವು ಇಂಗ್ಲಿಷ್ ಪಾಠವನ್ನ ಕೇಳಬೇಕಾದ್ರೆ ನಿಮ್ಮ ಕೈನಲ್ಲಿ ಒಂದು ನೋಟ್ ಪುಸ್ತಕ ಹಾಗೆ ಒಂದು ಪೆನ್ನು ಇರಬೇಕು. ಯಾವೆಲ್ಲ ಮುಖ್ಯ ಅಂಶಗಳನ್ನ ನಾನು ನಿಮಗೆ ಹೇಳ್ತೇನೆ ಅದನ್ನ ನಿಮ್ಮ ನೋಟ್ ಪುಸ್ತಕದಲ್ಲಿ ಗುರ್ತು ಹಾಕೊಳ್ಬೇಕು. ಗುರ್ತು ಹಾಕೊಂಡಿದ್ದನ್ನ ಮತ್ತೆ ಒಂದೆರಡು ಬಾರಿ ಓದಿ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ನಿಮಗೆ ನಾನು ಕಲಿಸ್ಕೊಡ್ತಾ ಇರುವಂತ ಕಲಿಸಿಕೊಟ್ಟಂತ ಅಂಶ ನಿಮಗೆ ಅರ್ಥ ಆಗತ್ತೆ. ಆವಾಗ ಅದು ನಿಮ್ಮ ನೆನಪಲ್ಲಿ ಉಳಿಯುತ್ತೆ. ಹೀಗೆ ನೆನಪಲ್ಲಿ ಉಳಿದಂತ ಭಾಷೆಯ ಅಂಶವನ್ನ ನಾವು ಸಂದರ್ಭ ಬಂದಾಗ ಬಳಸಲಿಕ್ಕೆ ಅವಕಾಶ ಆಗತ್ತೆ. ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ 3 ಇಂಗ್ಲಿಷ್ ಪದಗಳ ಬಳಕೆಯನ್ನ ಪರಿಚಯ ಮಾಡಿಸ್ತೇನೆ, ಹೇಳ್ಕೊಡ್ತೇನೆ. ಅವುಗಳು ಯಾವುದು ಅಂತ ಅಂದ್ರೆ ಎ, ಆನ್ ಮತ್ತು ಈ 3 ಪದಗಳು ನಮ್ಮ ಇಂಗ್ಲಿಷ್ ಕ್ಲಾಸಲ್ಲಿ ಬಹಳಷ್ಟು ಸರಿ ಬಳಕೆಗೆ ಬಂದಿರುತ್ತೆ. ನಿಮ್ಮ ಟೀಚರ್ಸ್ ಕೂಡ ಇವುಗಳನ್ನ ಹೇಳ್ಕೊಟ್ಟಿರ್ತಾರೆ. ಇವುಗಳನ್ನ ಆರ್ಟಿಕಲ್ಸ್ ಅಂತ ಹೇಳಿ ಕರೀತಾರೆ. ಈ 3 ಪದಗಳನ್ನ 2 ಗುಂಪಾಗಿ ಮತ್ತೆ ವಿಂಗಡಿಸ್ತಾರೆ. ಒಂದು ಇಂಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಡೆಫಿನೆಟ್ ಆರ್ಟಿಕಲ್. ಎ ಮತ್ತು ಆನ್ ಪದಗಳನ್ನ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಹೇಳಿ ಕರೀತಾರೆ. ಹಾಗೆ ದ ಪದವನ್ನ ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳಿ ಕರೀತಾರೆ. ಇವುಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ಮೊದಲಿಗೆ ಇವು ಏನು ಅನ್ನುವ ಪ್ರಶ್ನೆಯನ್ನ ಇಟ್ಕೊಳ್ಬೇಕು. ಮಕ್ಕಳೇ, ನಿಮಗೆ ನನ್ನ ತರಗತಿಗಳನ್ನ ಕೇಳುವ ಅಭ್ಯಾಸ ಇದ್ರೆ ಅಥವಾ ನನ್ನ ಹಿಂದಿನ ತರಗತಿಗಳನ್ನ ಕೇಳಿದ ನೆನಪು ನಿಮಗೆ ಗಟ್ಟಿಯಾಗಿದ್ರೆ, ನಾನು ಯಾವಾಗ್ಲೂ ನಿಮಗೆ 3 ಪ್ರಶ್ನೆಗಳು ಬಹಳ ಮುಖ್ಯ ಅಂತ ಹೇಳಿರೋದನ್ನ ನೀವು ನೆನಪು ಮಾಡ್ಕೊಳ್ಬಹುದು. ಒಂದು ವಾಟ್, ಇನ್ನೊಂದು ವೈ, ಮತ್ತೊಂದು ಹೌ. ವಾಟ್, ವೈ ಮತ್ತೆ ಹೌ 3 ಪ್ರಶ್ನೆಗಳನ್ನ ನೀವು ಇಟ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ, ಈ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೆ, ಆಗ ನಿಮಗೆ ಯಾವುದೇ ಒಂದು ಕಲಿಕೆ ಆಗಿದೆ ಅಥವಾ ಆಗತ್ತೆ ಅಂತ ಹೇಳಿ ಖಚಿತವಾಗಿ ಹೇಳ್ಬೋದು. ಈಗ ನಾವು ಆರ್ಟಿಕಲ್ಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿದಾಗ ನಿಮಗೆ ಮೊದಲು ಬರಬೇಕಾಗಿರೋ ಪ್ರಶ್ನೆ ವಾಟ್ ಆರ್ ದೇ? ಅವು ಏನು? ಈ ಆರ್ಟಿಕಲ್ಸ್ ಅನ್ನುವಂತಹ ಇಂಗ್ಲಿಷ್ ಭಾಷೆಯಲ್ಲಿ ಒಂದು ವಿಶೇಷವಾದ ಪದಗಳ ಗುಂಪು. ಅವುಗಳನ್ನ ನಾವು ನಾಮಪದಗಳ ಜೊತೆ ಬಳಕೆ ಮಾಡ್ತೇವೆ. ಯಾವುದೆಲ್ಲ ಈ ಆರ್ಟಿಕಲ್ಸ್ ಅಂತ ಹೇಳಿದ್ರೆ ಎ, ಆನ್ ಮತ್ತು ದ. ವಾಟ್ ಆರ್ಟಿಕಲ್ಸ್, ವಾಟ್ ಆರ್ ಆರ್ಟಿಕಲ್ಸ್ ಅನ್ನೋದಕ್ಕೆ ನಿಮ್ಗೀಗ ಉತ್ತರ ಸಿಕ್ತು. ಎ, ಆನ್ ಮತ್ತು ದ ಇವುಗಳನ್ನು ಆರ್ಟಿಕಲ್ಸ್ ಅಂತ ಹೇಳ್ತಾರೆ. ಮತ್ತೆ ಈ ಆರ್ಟಿಕಲ್ಸ್ ಗಳನ್ನ ಡೆಫಿನೆಟ್, ಇಂಡೆಫಿನೆಟ್ ಅಂತ ಹೇಳಿ 2 ಭಾಗ ಮಾಡ್ತಾರೆ. ಯಾಕೆ ಸಾರ್ ಮಾಡ್ತಾರೆ ಅಂತ ನಿಮಗೆ ಪ್ರಶ್ನೆ ಬಂದ್ರೆ, ಒಂದು, ಇಂಗ್ಲಿಷ್ ಭಾಷೆಯ ಬಳಕೆದಾರರು ಇವುಗಳನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬಳಸುವ ಒಂದು ಅಭ್ಯಾಸವನ್ನ ಇಟ್ಕೊಂಡಿರೋದ್ರಿಂದ ಗ್ರಾಮರ್ ತಜ್ಞರು, ವ್ಯಾಕರಣ ತಜ್ಞರು ಅವುಗಳನ್ನ ನಮ್ಮಂತವರಿಗೆ ಹೇಳ್ಕೊಡ್ಲಿಕ್ಕೆ, ಕಲಿಸ್ಲಿಕ್ಕೋಸ್ಕರ ಅವುಗಳನ್ನ ಒಂದು ವಿಂಗಡಣೆ ಮಾಡಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಇದು ಒಂದು ಮುಖ್ಯವಾದಂತ ಅಂಶ. ಏನಪ್ಪಾ ಅಂತ ಹೇಳಿದ್ರೆ, ಭಾಷೆಯ ನಿಯಮಗಳಿದೆಯಲ್ಲ, ಆ ನಿಯಮಗಳು ಮಾತಾಡೋರ್ಗೆ, ಆ ಮಾತುಗಳನ್ನ ಕೇಳಿಸ್ಕೊಳ್ಳೋರ್ಗೆ, ಬರೆಯೋರ್ಗೆ
ಮತ್ತೆ ಬರ್ದಿರೋದನ್ನ ಓದುವವರಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ಇರುವಂತಹ ನಿಯಮಗಳು. ಇಲ್ಲ ಅಂದ್ರೆ ನಾವು ಯಾವುದೇ ನಿಯಮಗಳ ಅರಿವನ್ನ ಹೊಂದೇ ಇದ್ದಾಗ ನಾವು ಹೇಳೋದು ಇನ್ನೊಬ್ರಿಗೆ ಅರ್ಥ ಆಗಲ್ಲ, ಅವ್ರು ಹೇಳಿದ್ದು ನಮಗೆ ಅರ್ಥ ಆಗಲ್ಲ. ಹಾಗಾಗಿ ವ್ಯಾಕರಣದ ನಿಯಮಗಳು ಭಾಷೆಯ ಬಳಕೆಯನ್ನ ಒಂದು ಸರಿದಾರಿಯಲ್ಲಿ ಅಥವಾ ಒಂದು ನಿರ್ದಿಷ್ಟ ದಾರಿಯಲ್ಲಿ ತೆಗೆದುಕೊಂಡ್ಲಿಕ್ಕೆ ಇರುವಂತಹ ಅಂಶಗಳಾಗಿರ್ತವೆ. ಸೊ ಈ ಆರ್ಟಿಕಲ್ಸ್ ಗಳ ವಿಚಾರಕ್ಕೆ ಮತ್ತೆ ವಾಪಸ್ ಬಂದ್ರೆ, ಡೆಫಿನೆಟ್ ಮತ್ತೆ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಹೇಳಿ ಇವುಗಳನ್ನ ವಿಂಗಡಿಸ್ತಾರೆ. ಡೆಫಿನೆಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ನಿರ್ದಿಷ್ಟವಾಗಿ ಇಂತಹುದೇ ಅಂತ ಹೇಳುವ ಕಾರಣಕ್ಕೆ ನಾವು ಆ ರೀತಿ ಹೇಳುವಂತಹ ಪದಕ್ಕೆ ನಾವು ಡೆಫಿನೆಟ್ ಅಂತ ಹೇಳಿ ಹೇಳ್ತೇವೆ. ಇಂಡೆಫಿನೆಟ್ ಅಂದ್ರೆ ನಿರ್ದಿಷ್ಟತೆಯನ್ನ ಹೊಂದಿಲ್ಲದೆ ಇರುವಂತದ್ದು ಅನ್ನೋ ಅರ್ಥದಲ್ಲಿ ನಾವು ಬಳಕೆ ಮಾಡ್ತೀವಿ. ಮೇಲ್ನೋಟಕ್ಕೆ ಡೆಫಿನೆಟ್ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಹೇಳಿದಾಗ ಇದೇ ಅರ್ಥವನ್ನ ಪಡ್ಕೊಳ್ತವೆ. ಅಂದ್ರೆ ಅವುಗಳ ಅರ್ಥ ಇನ್ನೂ ಸ್ವಲ್ಪ, ಅವುಗಳ ಬಳಕೆ ಇನ್ನೂ ಸ್ವಲ್ಪ ಸಂಕೀರ್ಣವಾದದ್ದು. ಸ್ವಲ್ಪ ನಾವು ಕಷ್ಟಪಟ್ಟು ಸ್ವಲ್ಪ ಶ್ರಮ ಹಾಕಿ ಅಭ್ಯಾಸವನ್ನ ಮಾಡ್ಕೊಳ್ಬೇಕಾಗತ್ತೆ. ಈಗ ಡೆಫಿನೆಟ್ ಆರ್ಟಿಕಲ್ಗೆ ಆ ನಂತರ ಬರ್ತೇನೆ. ಈಗ ಮೊದಲಿಗೆ ನಾವು ಎ ಮತ್ತು ಆನ್ ಏನು ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಹೇಳ್ತೇವೆ ಅವುಗಳನ್ನ ಮೊದಲು ತಗೊಳ್ಳೋಣ. ಈ ಎ ಮತ್ತು ಆನ್ ಅನ್ನುವ ಪದಗಳು ಇಂಗ್ಲಿಷ್ ನಲ್ಲಿ ನಾಮಪದಗಳ ಜೊತೆ ಬಳಕೆಯಾಗ್ತವೆ. ಈಗ ಎರಡನೇ ಹಂತದ ಪ್ರಶ್ನೆಗೆ ಬರೋಣ. ವೈ, ಯಾಕೆ ಅವು ಬಳಕೆ ಆಗ್ತವೆ? ವೈ ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಕೊಡಿ. ಎ ಮತ್ತು ಆನ್ ಪದಗಳನ್ನ ನಾಮಪದಗಳ ಜೊತೆ ಅಂದ್ರೆ ನೌನ್ಗಳ ಜೊತೆ ಬಳಸ್ತೇವೆ. ಯಾಕಪ್ಪ ಬಳಸ್ತೇವೆ ಅಂತ ಹೇಳಿದ್ರೆ, ಒಂದು ಆ ನಾಮಪದಗಳನ್ನ ಇನ್ನೊಬ್ಬರಿಗೆ ಪರಿಚಯ ಮಾಡಿಸುವ ಸಂದರ್ಭದಲ್ಲಿ ಅದರ ಗುರ್ತನ್ನ ಹೇಳಿ ಇನ್ನೊಬ್ಬರಿಗೆ ನೋಡ್ಪ ಈ ನಾಮಪದ ಇದು ಇದಂತಹ ವಿಷಯವನ್ನ ಸೂಚಿಸುತ್ತದೆ ಅಂತ ಹೇಳಿ ಇನ್ನೊಬ್ಬರಿಗೆ ವಿವರಿಸುವ ಸಂದರ್ಭದಲ್ಲಿ ನಾವು ಎ ಮತ್ತೆ ಆನ್ ಅನ್ನ ಬಳಸ್ಕೊಳ್ತೇವೆ. ಈಗ ನಿಮ್ಮ ಕೈನಲ್ಲಿ ಒಂದು ಪೆನ್ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಪೆನ್ಸಿಲ್ ಇದೆ ಅಂತ ತಿಳ್ಕೊಳ್ಳಿ. ಈಗ ನೀವು ಆ ಪೆನ್ಸಿಲ್ ಅನ್ನುವ ವಸ್ತುವನ್ನ ಇನ್ನೊಬ್ಬರಿಗೆ ಪರಿಚಯ ಮಾಡಿಸ್ಬೇಕು. ನೋಡ್ರಪ್ಪ, ಪೆನ್ಸಿಲ್ ಅಂದ್ರೆ ಇದು, ದಿಸ್ ಈಸ್ ಎ ಪೆನ್, ದಿಸ್ ಈಸ್ ಎ ಪೆನ್ಸಿಲ್, ದಟ್ ಈಸ್ ಎ ಡಾಗ್, ದಟ್ ಈಸ್ an elephant, that is a banana, that is an orange ಅಂತ ನೀವು ಹೇಳಿದ್ರಿ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನೀವು ಅನೇಕ ವಿಷಯಗಳನ್ನ ನಾನಿಲ್ಲಿ ಈ ಉದಾಹರಣೆಗಳಲ್ಲಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದು ಒಂದು ವಸ್ತುವನ್ನ ಇನ್ನೊಬ್ಬರಿಗೆ ಪರಿಚಯಿಸುವ ಸಂದರ್ಭದಲ್ಲಿ ಎ ಮತ್ತು ಆನ್ ಅನ್ನ ಬಳಸ್ಕೊಳ್ತೇವೆ. ಸರ್, ಮತ್ತೆ ಈ ಎ ಮತ್ತೆ ಆನಿಗೆ ಏನ್ ವ್ಯತ್ಯಾಸ ಅಂತ ನೀವು ಕೇಳಿದ್ರೆ, ಒಂದು ನಿರ್ದಿಷ್ಟವಾದಂತ ವ್ಯತ್ಯಾಸ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಯಾವ ಪದದ ಜೊತೆಗೆ ಯಾವ ನಾಮಪದದ ಜೊತೆಗೆ ಇವುಗಳನ್ನ ಬಳಸೋದಿಕ್ಕೆ ಮುಂದಾಗ್ತೀವೋ ಆ ನಾಮಪದದ ಮೊದಲ ಶಬ್ದ ವ್ಯಂಜನ ಆಗಿದ್ರೆ ಎ ಪದವನ್ನ ಬಳಕೆ ಮಾಡ್ತೀವಿ. ಆ ನಾಮಪದದ ಮೊದಲ ಶಬ್ದ ಸ್ವರ ಆಗಿದ್ರೆ ಆನ್ ಪದವನ್ನ ಬಳಕೆ ಮಾಡ್ತೇವೆ. ಈ ಒಂದು ವ್ಯತ್ಯಾಸ ಬಿಟ್ರೆ ಉಳಿದಂತೆ ಎ ಮತ್ತೆ ಆನ್ ಪದದ ಬಳಕೆ ಒಂದೇ ಕಾರಣಕ್ಕೆ ಆಗತ್ತೆ. ಎರಡರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಏನಪ್ಪಾ ಅಂದ್ರೆ, ಯಾವ ನಾಮಪದದ ಜೊತೆ ಬಳಕೆ ಮಾಡ್ತಾ ಇದ್ದೀವೋ ಆ ನಾಮಪದದ ಮೊದಲ ಶಬ್ದ ಓವೆಲ್ ಸ್ವರ ಆಗಿದ್ರೆ ಆವಾಗ ಆನ್ ಪದವನ್ನ ಬಳಸ್ತೇವೆ. ಒಂದ್ ವೇಳೆ ಆ ನಾಮಪದದ ಮೊದಲ ಶಬ್ದ ಕಾನ್ಸೋನೆಂಟ್ ಆಗಿದ್ರೆ ಅಂದ್ರೆ ವ್ಯಂಜನ ಆಗಿದ್ರೆ ಅದರ ಜೊತೆಗೆ ನಾವು ಎ ಪದವನ್ನ ಬಳಕೆ ಮಾಡ್ತೇವೆ. ಇದು ಒಂದು ಅಂಶ. ಇನ್ನೊಂದು, ನಾನು ಹೇಳುತ್ತಾ ಇದ್ದಂತ ಉದಾಹರಣೆಗಳಲ್ಲಿ ಎ ಮತ್ತು ಆ ಎರಡು ಶಬ್ದಗಳನ್ನ ನಾನು ಬಳಸ್ಕೊಂಡೆ. ಹಾಗಿದ್ರೆ ಏನ್ ವ್ಯತ್ಯಾಸ? ಈ ಪ್ರಶ್ನೆ ಕೂಡ ನಿಮ್ಗೆ ಬರ್ಬೇಕು.
ಈ ಎ ಅನ್ನುವ ಪದ ಇದೆಯಲ್ಲ, ಒಂದು ಅಕ್ಷರದ ಪದ ಇದೆಯಲ್ಲ, ಅದನ್ನ ಎ ಅಂತಾನು ಉಚ್ಚರಿಸಬಹುದು, ಅ ಅಂತಾನು ಉಚ್ಚರಿಸಬಹುದು. ಇವೆರಡರ ನಡುವೆ ಸಾಕಷ್ಟು ವ್ಯತ್ಯಾಸ ಇದೆ. ಆದ್ರೆ ಆರಂಭದ ಹಂತದಲ್ಲಿ, ನೀವು ಇಂಗ್ಲಿಷ್ ಅನ್ನ ಕಲಿತಾ ಇರುವ ಹಂತದಲ್ಲಿ ಇದ್ರ ಬಗ್ಗೆ ತುಂಬಾ ಏನು ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಎ ಅಂತನಾದ್ರೂ ಹೇಳಿ, ಆ ಅಂತನಾದ್ರೂ ಹೇಳಿ. ಮುಂದೆ ನೀವು ಇಂಗ್ಲಿಷ್ ಅನ್ನ ಹೆಚ್ಚು ಕಲೀಲಿಕ್ಕೆ ಆ ಆರಂಭಿಸಿದಾಗ ಇವೆರಡರ ನಡುವೆ ಇರುವಂತ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಈ ಹಂತದಲ್ಲಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗೆ ಈ ವ್ಯಂಜನ ಮತ್ತೆ ಸ್ವರಗಳ ವ್ಯತ್ಯಾಸ ಬಂದಾಗ ಇಂಗ್ಲಿಷ್ನಲ್ಲಿ ಅಕ್ಷರಗಳು 26, ಆದ್ರೆ ಶಬ್ದಗಳು 46. ಹಾಗಾಗಿ ಮಕ್ಕಳೇ, ಈ 22 ಆ ಸ್ವರಗಳು ಇಂಗ್ಲಿಷ್ನಲ್ಲಿ ಇದೆ, 24 ವ್ಯಂಜನಗಳು ಇಂಗ್ಲಿಷ್ನಲ್ಲಿ ಇವೆ. ಹಾಗಾಗಿ ನೀವು ಆನ್ ಬಳಸೋದಿಕ್ಕೆ 22 ದಾರಿಗಳಿದಾವೆ, ಎ ಬಳಸಲಿಕ್ಕೆ 24 ದಾರಿಗಳಿದಾವೆ. ಹಾಗಾಗಿ ಎ ಮತ್ತೆ ಆನ್ ಅನ್ನ ವೈ ನೀವು ಹೇಗೆ ಬಳಸ್ತೀರಿ ಅಂತಾದ್ರೆ, ಸಾರಿ, ಏಕೆ ಬಳಸ್ತೀರಿ ಅಂತ ಆದ್ರೆ, ಒಂದು, ನಾಮಪದಗಳನ್ನ ಗುರ್ತಿಸಿ ಇನ್ನೊಬ್ಬರಿಗೆ ಹೇಳೋದಿಕ್ಕೆ. ಇದುವರೆಗೆ ನಾನು ನಿಮಗೆ ಎ ಯಾವ ಸಂದರ್ಭದಲ್ಲಿ ಬಳಸ್ತೇವೆ, ಆನ್ ಯಾವ ಸಂದರ್ಭದಲ್ಲಿ ಬಳಕೆ ಮಾಡ್ತೇವೆ ಅಂತ ನಾನೇನು ವಿವರಣೆಯನ್ನ ಕೊಟ್ನಲ್ಲ, ಅದು ಹೇಗೆ ಬಳಕೆ ಆಗತ್ತೆ ಅನ್ನೋದಕ್ಕೆ ಉತ್ತಮವಾದಂತ ಉತ್ತರ ಆಯ್ತು. ಹೌ ಅನ್ನುವ ಪ್ರಶ್ನೆಗೆ ಇದು. ಸೊ ಈ ನಾಮಪದಗಳನ್ನ ಗುರುತಿಸುವ ದೃಷ್ಟಿಯಿಂದ, ಇನ್ನೊಬ್ಬರಿಗೆ ಅವುಗಳನ್ನ ಪರಿಚಯ ಮಾಡಿಸುವ ದೃಷ್ಟಿಯಿಂದ ನಾವು ಎ ಮತ್ತೆ ಆನ್ ಅನ್ನ ಬಳಕೆ ಮಾಡ್ತೇವೆ ಅಂತ ಹೇಳಿ ನಿಮಗೆ ಹೇಳಿದೆ ಅಲ್ವಾ. ಈಗ ನೆನ್ಪಿಟ್ಕೊಳ್ಳಿ. ಹಾಗೆ ಈ ಎ ಮತ್ತು ಆನ್ ಅನ್ನ ಬಳಸೋದಕ್ಕೆ ಇನ್ನೊಂದು ಕಾರಣವೂ ಇದೆ, ಅದರ ಇನ್ನೊಂದು ಬಳಕೆಯೂ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಅನ್ನುವ ಪದಕ್ಕೆ ಬದಲಾಗಿ ಇವುಗಳನ್ನ ಬಳಸ್ತೇವೆ. ಉದಾಹರಣೆಗೆ, ಈಗ ನಿಮ್ಗೆ ಒಂದ್ ಪೆನ್ಸಿಲ್ ಬೇಕಾಗಿರುತ್ತೆ. ಆಗ ನಿಮ್ಮ ಪಕ್ಕದಲ್ಲಿರುವಂತ ನಿಮ್ಮ ಕ್ಲಾಸ್ಮೇಟ್ ಇಂದ ಒಂದ್ ಪೆನ್ಸಿಲ್ ಕೊಡ, ಒಂದ್ ಪೆನ್ ಕೊಡ, ಒಂದ್ ಸ್ಕೇಲ್ ಕೊಡೋ ಅಂತ ಹೇಳಿ ನೀವು ಕೇಳ್ತೀರಿ. ಇದನ್ನ ಇಂಗ್ಲಿಷ್ ನಲ್ಲಿ ನೀವು ಹೇಳ್ಬೇಕಾದ್ರೆ ಗಿವ್ ಮಿ ಒನ್ ಪೆನ್, ಗಿವ್ ಮಿ ಒನ್ ಸ್ಕೇಲ್, ಗಿವ್ ಮಿ ಒನ್ ಪೆನ್ಸಿಲ್ ಅಂತಾನು ಹೇಳ್ಬೋದು. ಆದ್ರೆ ಇಂಗ್ಲಿಷ್ ಅನ್ನ ಸರಿಯಾಗಿ ನೀವು ಬಳಸಬೇಕು ಅಂತಿದ್ರೆ, ಇಂಗ್ಲಿಷ್ ನಲ್ಲಿ ಒನ್ ಅನ್ನುವ ಪದನ ಈ ಸನ್ನಿವೇಶದಲ್ಲಿ ಹೆಚ್ಚು ಬಳಸೋದಿಲ್ಲ. ಈ ಜಾಗದಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಎ ಪದವನ್ನ ಬಳಸ್ತೇವೆ. ಈಗ ನಿಮ್ಗೊಂದು ಪೆನ್ ಬೇಕಾಗಿದ್ರೆ ಗಿವ್ ಮಿ ಎ ಪೆನ್, ಗಿವ್ ಮಿ ಪೆನ್ಸಿಲ್, ಗಿವ್ ಮಿ ಸ್ಕೇಲ್, ಪ್ಲೀಸ್ ಗಿವ್ ಮಿ ಎ ನೋಟ್ಬುಕ್. ಹೀಗೆ ನಾವು ಎ ನೋಟ್ಬುಕ್, ಎ ಪೆನ್ಸಿಲ್, ಎ ಪೆನ್ ಅಂತ ಹೇಳಿ ಹೇಳ್ತೇವೆ. ಅದೇ ಈ ನಾಮಪದ ಓವೆಲ್ ಇಂದ ಶುರು ಆಗಿದ್ರೆ ಅದನ್ನ ಹೀಗೆ ಹೇಳ್ಬೋದು, ಐ ವಾಂಟ್ ಅನ್ ಆರೆಂಜ್, ಐ ವಾಂಟ್ ಅನ್ ಆಪಲ್. ಇಲ್ಲೇನ್ ಮಾಡ್ತಾ ಇದ್ದೇವೆ, ನನಗೊಂದು ಆರೆಂಜ್ ಬೇಕು, ಒಂದು ಆಪಲ್ ಬೇಕು ಅಂತ ಹೇಳಿ ಹೇಳ್ತಾ ಇದ್ದೇವೆ. ಸೊ ಹಾಗಾಗಿ ಮಕ್ಕಳೇ, ಎ ಮತ್ತು ಆನ್ ಅನ್ನ ನಾವು ನಾಮಪದಗಳ ಜೊತೆ ಬಳಸ್ತೇವೆ, ನೌನ್ಗಳ ಜೊತೆ ಬಳಸ್ತೇವೆ. ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಒಂದು, ಆ ನೌನ್ಗಳನ್ನ ಇನ್ನೊಬ್ಬರಿಗೆ ಪರಿಚಯ ಮಾಡಿಸುವ ಸಂದರ್ಭದಲ್ಲಿ. ನೋಡಿ, ಆರೆಂಜ್ ಅಂದ್ರೆ ಹೀಗಿರತ್ತೆ, ದಿಸ್ ಈಸ್ ಅನ್ ಆರೆಂಜ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಲಿಕ್ಕೆ ನಾವು ಈ ಪದಗಳನ್ನು ಬಳಸ್ತೇವೆ. ಹಾಗೆ ಒಂದು ಅನ್ನುವ ಪದಕ್ಕೆ ಬದಲಾಗಿ ಈ ಪದಗಳನ್ನ ನಾವು ಬಳಸ್ತೇವೆ. ಇಲ್ಲಿ ಒಂದು ನೆನಪೇನಿರ್ಬೇಕಪ್ಪ ಅಂತ ಹೇಳಿದ್ರೆ, ಇವುಗಳನ್ನ ನೌನ್ಗಳ ಜೊತೆ ಬಳಸ್ತೇವೆ. ಆ ನೌನಿನ ಮೊದಲ ಶಬ್ದ ಕಾನ್ಸೋನೆಂಟ್ ಆಗಿದ್ರೆ, ವ್ಯಂಜನ ಆಗಿದ್ರೆ ಎ, ಮೊದಲ ಶಬ್ದ ಓವೆಲ್ ಸ್ವರ ಆಗಿದ್ರೆ ಆನ್ ಅನ್ನ ನಾವು ಬಳಸ್ತೇವೆ. ಇದು ನಿಮಗೆ ನೆನಪಿರಬೇಕು. ನಂತರ ಇವುಗಳನ್ನ ಬಳಸಬೇಕಾದಾಗ ಕೆಲವು ನಿಯಮಗಳನ್ನ ನಾವು ಅನುಸರಿಸಬೇಕು. ಏನಪ್ಪಾ ಆ ನಿಯಮ ಅಂತ ಹೇಳಿದ್ರೆ, ನಾವು ಬಳಸುವ ನಾಮಪದ ಏಕವಚನದಲ್ಲಿ ಇರಬೇಕು, ಬಹುವಚನದಲ್ಲಿ ಇರಬಾರ್ದು. ಅಂದ್ರೆ ಅದು ಸಿಂಗ್ಯುಲರ್ ಆಗಿರ್ಬೇಕು, ಪ್ಲೂರಲ್ ಆಗಿರ್ಬಾರ್ದು. ಇದನ್ನ ಕನ್ನಡದಲ್ಲಿ ನಾವು ವಚನ ಅಂತ ಹೇಳ್ತೇವೆ, ಇಂಗ್ಲಿಷ್ ನಲ್ಲಿ ಇದನ್ನ
ನಂಬರ್ ಅಂತ ಹೇಳ್ತೇವೆ. ಸಿಂಗ್ಯುಲರ್ ಮತ್ತು ಪ್ಲೂರಲ್. ಸಿಂಗ್ಯುಲರ್ ಆಗಿದ್ದಾಗ ಮಾತ್ರ ಇವನ್ನ ಬಳಸಬೇಕಾಗತ್ತೆ. ಪ್ಲೂರಲ್ ಆಗಿದ್ದಾಗ ನಾವು ಇದನ್ನ ಬಳಸಬಾರದು. ಇದು ನಿಮ್ಮ ನೆನಪಲ್ಲಿ ಇರಬೇಕು. ಎರಡನೇ ನಿಯಮ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಇಂತಹ ನಾಮಪದ ಅಂದ್ರೆ ಯಾವ ನೌನಿನ ಜೊತೆಗೆ ನಾವು ಎ ಮತ್ತೆ ಆನ್ ಅನ್ನ ಬಳಸುವ ಪ್ರಯತ್ನ ಮಾಡ್ತೇವೋ, ಬಳಕೆ ಮಾಡುವ ಕೆಲಸ ಮಾಡ್ತೇವೋ, ಆ ನಾಮಪದ ಕಾಮನ್ ಆಗಿರಬೇಕು, ಪ್ರಾಪರ್ ನೌನ್ ಆಗಿರಬಾರ್ದು ಅಂತ ಹೇಳಿ ನಿಯಮ ಹೇಳುತ್ತೆ. ಏನ್ ವ್ಯತ್ಯಾಸ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಈಗ ನಾವು ಹುಡುಗರು, ಬಾಯ್, ಬಾಯ್ಸ್ ಅಂತ ಕರಿತೇವೆ. ಆದರೆ ಪ್ರತಿಯೊಬ್ಬ ಹುಡುಗನಿಗೂ ಪ್ರತಿಯೊಬ್ಬ ಹುಡುಗಿಗೂ ಒಂದು ಹೆಸರಿರುತ್ತೆ. ಈಗ ಹುಡುಗಿ ಗರ್ಲ್, ಆ ಒಬ್ರಿಗಿಂತ ಜಾಸ್ತಿ ಇದ್ರೆ ಹುಡುಗಿಯರು ಗರ್ಲ್ಸ್, ಹಾಗೆ ಬಾಯ್ ಬಾಯ್ಸ್. ಈ ಬಾಯ್ಗೆ ಮಂಜು ಅಂತನೋ, ಕುಮಾರ್ ಅಂತನೋ, ರವಿ ಅಂತನೋ, ಮಹೇಶ್ ಅಂತನೋ ಹೆಸರಿರುತ್ತೆ ಅಲ್ವಾ? ಆ ರವಿ, ಮಹೇಶ್, ಕುಮಾರ್ ಅಂತ ಏನ್ ಹೆಸರಿರುತ್ತಲ್ಲ, ಅದು ಪ್ರಾಪರ್ ನೌನ್. ಈಗ ಉದಾಹರಣೆಗೆ ಆ ಒಂದು ಊರು ಅಂತ ತಗೊಳ್ಳಿ, ಒಂದು ನಗರ ಅಂತ ತಗೊಳ್ಳಿ, ಮೈಸೂರು. ಹಾಗೆ ಎಚ್ ಡಿ ಕೋಟೆ ಒಂದು ಊರಿನ ಹೆಸರು, ಸರಗೂರು ಒಂದು ಊರಿನ ಹೆಸರು, ಹುಣಸೂರು ಒಂದು ಊರಿನ ಹೆಸರು. ಈ ಇಷ್ಟೂ ಊರುಗಳನ್ನ ಊರು ಅಂತ ಹೇಳ್ಬೋದು. ಆದ್ರೆ ಪ್ರತಿಯೊಂದು ಊರಿಗೂ ಒಂದು ಹೆಸರಿರುತ್ತಲ್ವಾ? ಆ ಹೆಸರನ್ನ ನಾವು ಆ ಹೆಸರು ಇಟ್ಟಿರ್ತೀವಲ್ಲ, ಅದನ್ನ ನಾವು ಪ್ರಾಪರ್ ನೌನ್ ಅಂತ ಹೇಳಿ ಹೇಳ್ತೇವೆ. ಹಳ್ಳಿ, ಟೌನ್, ವಿಲೇಜ್, ಸಿಟಿ, ಈ ರೀತಿಯಾಗಿ ಹೇಳುವಂಥದ್ದನ್ನ ನಾವು ಕಾಮನ್ ನೌನ್ ಅಂತ ಹೇಳ್ತೇವೆ. ಸೊ ನೀವು ಎ ಸರಗೂರು ಅಂತನೋ, ಎ ಮೈಸೂರು ಅಂತನೋ, ಆನ್ ಅಣ್ಣೂರು ಅಂತನೋ ಹೇಳಲಿಕ್ಕೆ ಅವಕಾಶ ಇಲ್ಲ. ಯಾಕೆ ಸರ್ ಇಲ್ಲ? ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆಯ ನಿಯಮಗಳಲ್ಲಿ ಪ್ರಾಪರ್ ನೌನ್ಗಳ ಜೊತೆ ಎ ಮತ್ತು ಆನ್ ಅನ್ನ ಬಳಕೆ ಮಾಡಬಾರದು ಎನ್ನುವ ನಿಯಮ ಇದೆ. ಆ ನಿಯಮ ಹೇಗ್ ಬಂತು ಅಂತ ಏನಾದ್ರೂ ನಿಮಗೆ ಪ್ರಶ್ನೆ ಬಂದ್ರೆ, ಇಂಗ್ಲಿಷ್ ಭಾಷೆಯ ಮೂಲ ಬಳಕೆದಾರರು ಅಂದ್ರೆ ಮಾತೃಭಾಷೆಯ ಆಗಿ ಹೊಂದಿರುವಂತವ್ರು ಆ ಅಭ್ಯಾಸವನ್ನ ಇಟ್ಕೊಂಡಿಲ್ಲ, ಹಾಗಾಗಿ ಈ ನಿಯಮ ಜಾರಿಗೆ ಬಂದಿದೆ. ನಾವು ಇಂಗ್ಲಿಷ್ ಅನ್ನ ಬಳಸುವಂತವ್ರು ಆ ನಿಯಮವನ್ನ ಅನುಸರಿಸ್ಬೇಕಷ್ಟೆ. ಆಯ್ತಲ್ಲ? ರೈಟ್. ಇನ್ನು ಮೂರನೇ ಕಂಡೀಷನ್, ಷರತ್ತು ಏನಪ್ಪಾ ಅಂತ ಹೇಳಿದ್ರೆ, ಆ ನಾಮಪದ ಕೌಂಟಬಲ್ ಆಗಿರಬೇಕು. ಅಂದ್ರೆ ಎಣಿಸುವ ಅಭ್ಯಾಸವನ್ನ ಹೊಂದಿರಬೇಕು. ಅಳೆಯುವ ಅಥವಾ ತೂಕ ಮಾಡುವ ಅಭ್ಯಾಸವನ್ನ ಹೊಂದಿರಬಾರದು ಅಂತ ಹೇಳಿ. ಈಗ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಏನಪ್ಪಾ ಅಂದ್ರೆ, ಆ ಈಗ ನೀರಿನ ಬಾಟ್ಲಿ ಇರುತ್ತೆ ನೋಡಿ, ವಾಟರ್ ಬಾಟಲ್ ಅಂತ ಹೇಳ್ತೀವಲ್ಲ, ಅಲ್ಲಿರುವ ವಾಟರ್ ಇದೆಯಲ್ಲ, ಆ ವಾಟರ್ ಅನ್ನ ನಾವೇನ್ ಮಾಡ್ತೀವಿ, ಲೀಟರ್ ಲೆಕ್ಕದಲ್ಲಿ ಅಳಿತೀವಿ. ಆದ್ರೆ ಆ ವಾಟರ್ ಇರುವ ಬಾಟಲ್ ಇದೆಯಲ್ಲ, 1, 2, 3, 4 ಅಂತ ಹೇಳಿ ನಮ್ಗೆ ಅದನ್ನ ಗುರುತಿಸುವ ಅಭ್ಯಾಸ ಇರುತ್ತೆ. ಅಂತಹ ನೌನನ್ನ ಕೌಂಟಬಲ್ ಅಂತ ಕರೀತಾರೆ. ಯಾವುದನ್ನ ನಾವು ತೂಕ ಮಾಡ್ತೀವೋ ಅಥವಾ ಅಳತೆ ಮಾಡ್ತೀವೋ ಅಂತದನ್ನ ಅನ್ಕೌಂಟಬಲ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ನೀರನ್ನ ಗುರುತಿಸುವಂತಹ ಸಂದರ್ಭ ಇದ್ರೆ, ದಿಸ್ ಈಸ್ ವಾಟರ್ ಅಂತ ಅಷ್ಟೇ ಹೇಳ್ಬೇಕು. ದಿಸ್ ಈಸ್ ಎ ವಾಟರ್ ಅಂತ ಹೇಳೋ ಹಾಗಿಲ್ಲ. ಅದೇ ಒಂದು ವಾಟರ್ ಬಾಟಲ್ ಅನ್ನ ನೀವು ಗುರುತಿಸೋದಿದ್ರೆ, ದಿಸ್ ಈಸ್ ಎ ವಾಟರ್ ಬಾಟಲ್ ಅಂತ ಹೇಳ್ಬೇಕು. ಹಾಗೆ ನಿಮ್ಗೆ ಒಂದು ವಾಟರ್ ಬಾಟಲ್ ಬೇಕಿದ್ರೆ, ಪ್ಲೀಸ್ ಗಿವ್ ಮೀ ಎ ವಾಟರ್ ಬಾಟಲ್, ಪ್ಲೀಸ್ ಗಿವ್ ಮೀ ಎ ಬಾಟಲ್ ಅಂತ ನೀವು ಕೇಳ್ತೀರಿ. ಅರ್ಥ ಆಗ್ತಿದ್ಯಾ? ಬರೀ ನೀರು ಅನ್ನೋದನ್ನ ಗುರುತಿಸೋ ವಿಚಾರ ಬಂದಾಗ ಅದು ಅನ್ಕೌಂಟಬಲ್ ಆಗಿರುತ್ತೆ. ಹಾಗಾಗಿ ದಿಸ್ ಈಸ್ ವಾಟರ್ ಅಂತ ಹೇಳ್ತೀವಿ. ಆದ್ರೆ ನೀರಿನ ಬಾಟಲಿ, ವಾಟರ್ ಬಾಟಲ್ ಬಂದಾಗ ಅದು ಕೌಂಟಬಲ್ ಆಗಿರುತ್ತೆ. ಹಾಗಾಗಿ ಎ ವಾಟರ್ ಬಾಟಲ್ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಈ ಮೂರು ಷರತ್ತುಗಳನ್ನ ಆ ಒಪ್ಕೊಂಡಿರುವಂತಹ ಅಥವಾ ಈ ಮೂರು ಷರತ್ತುಗಳಿಗೆ ಬದ್ಧವಾಗಿರುವಂತಹ ಒಂದು ನಾಮಪದ ಇದ್ರೆ, ಆ ನಾಮಪದದ ಜೊತೆ ಅದನ್ನ ಗುರುತಿಸೋ ದೃಷ್ಟಿಯಿಂದ ಅಥವಾ ಒಂದು ಅನ್ನುವ ಪದಕ್ಕೆ ಬದಲಾಗಿ ಬಳಕೆ ಮಾಡುವ ದೃಷ್ಟಿಯಿಂದ ಎ ಮತ್ತೆ ಆನ್ ಅನ್ನ ನಾವು ಬಳಕೆ ಮಾಡ್ತೇವೆ.
ಬಹುಶಃ ಇದು ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಳ್ತೇನೆ. ಇದ್ರ ಬಗ್ಗೆ ನಿಮ್ಮ ಟೀಚರ್ನ ಜೊತೆ ಇನ್ನೂ ಹೆಚ್ಚು ಮಾತಾಡಿದ್ರೆ ಅವರು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಈಗ ಎ ಮತ್ತು ಆನ್ ಅನ್ನ ಮಾಡ್ಕೊಂಡ್ವಿ. ನಾವೀಗ ಟಿ ಹೆಚ್ ಇ ದ ಪದವನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈ ಟಿ ಹೆಚ್ ಇ ದ ಅನ್ನುವ ಪದ ಇದೆಯಲ್ಲ, ಬಹಳ ವಿಶೇಷವಾದಂತ ಪದ. ಇದು ಕನ್ನಡದಲ್ಲಿ ಬಳಕೆ ನೇರವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಒಂದು ಪದ. ಹಾಗಾಗಿ ಬಹಳಷ್ಟು ಸರಿ ದ ಅನ್ನುವ ಪದದ ಬಗ್ಗೆ ನಮಗೆ ಗೊಂದಲ ಆಗತ್ತೆ. ಅದನ್ನ ನಾವು ಆ ಮತ್ತೆ ಮತ್ತೆ ಮರ್ತು ಬಿಡ್ತೇವೆ, ಮತ್ತೆ ಮತ್ತೆ ಕನ್ಫ್ಯೂಷನ್ಗೆ ಒಳಗಾಗ್ತೇವೆ. ಈ ಟಿ ಹೆಚ್ ಇ ದ ಅನ್ನುವ ಪದ ಏನಿದೆಯಲ್ಲ, ಇದು ಮತ್ತೆ ನಾಮಪದದ ಜೊತೆಗೆ ಬಳಕೆ ಆಗತ್ತೆ. ಇದನ್ನ ನಾಮಪದದ ಜೊತೆ ಬಳಕೆ ಮಾಡಿದಾಗ ಆ ನಾಮಪದ ನಿರ್ದಿಷ್ಟವಾದದ್ದು, ಡೆಫಿನೆಟ್ ಆದದ್ದು, ಅದೇ ನಾಮಪದ, ಬೇರೆ ಯಾವುದರ ಬಗ್ಗೆಯೂ ನಾವು ಮಾತಾಡ್ತಿಲ್ಲ ಅಂತ ಹೇಳುವ, ಗುರುತಿಸುವ ಕಾರಣಕ್ಕೆ ನಾವು ಟಿ ಹೆಚ್ ಇ ದ ಪದವನ್ನ ಬಳಕೆ ಮಾಡ್ಕೊಳ್ತೇವೆ. ಈಗ ನಾನು ನಿಮಗೊಂದು ಉದಾಹರಣೆಯನ್ನ ಹೇಳ್ತೇನೆ. ಇದನ್ನ ನೀವು ಒಂದ್ ಕಡೆ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳೋದು ಅನುಕೂಲ ಆಗತ್ತೆ. ದ ಸನ್ ಈಸ್ ಎ ಸ್ಟಾರ್. ನೋಡಿ, ಸೂರ್ಯ ಅನ್ನೋದು ಒಂದು ನಕ್ಷತ್ರ. ನಾವು ಆಕಾಶದಲ್ಲಿ ಎಷ್ಟೋ ನಕ್ಷತ್ರಗಳಿದಾವೆ. ಅದರಲ್ಲಿ ಸೂರ್ಯ ಅಂತ ಹೇಳಿ, ಸನ್ ಅಂತ ಹೇಳಿ ನಾವು ಒಂದು ನಕ್ಷತ್ರಕ್ಕೆ ಮಾತ್ರ ನಿರ್ದಿಷ್ಟವಾಗಿ ಹೇಳ್ತೇವೆ ಅಥವಾ ಗುರುತಿಸ್ತೇವೆ. ಹಾಗಾಗಿ ದ ಸನ್ ಈಸ್ ಎ ಸ್ಟಾರ್. ತುಂಬಾ ಸ್ಟಾರ್ಗಳಿದಾವೆ, ಅದರಲ್ಲಿ ಇದು ಕೂಡ ಒಂದು. ಆದ್ರೆ ಸೂರ್ಯ ಅನ್ನೋದು ದ ಸನ್. ಯಾವುದೆಲ್ಲ ಜಗತ್ತಿನಲ್ಲಿ ಒಂದೇ ಇರುತ್ತೆ ಅಂತ ನಾವು ಸಾಮಾನ್ಯವಾಗಿ ಅನ್ಕೊಂಡಿರ್ತೀವಿ, ಯೂನಿವರ್ಸಲಿ ಓನ್ಲಿ ಒನ್ ಅಂತ ಹೇಳ್ತೀವಿ, ಅಂತಹ ನಾಮಪದಗಳ ಜೊತೆಗೆ ಟಿ ಹೆಚ್ ಇ ದ ಬಳಕೆ ಆಗುತ್ತೆ. ಹಾಗೆ ಮಕ್ಕಳೇ, ಈ ಟಿ ಹೆಚ್ ಇ ಅನ್ನೋ ಪದವನ್ನ ದ ಅಂತಾನೂ ಉಚ್ಚರಿಸಬಹುದು, ಹಾಗೆ ದಿ ಅಂತಾನೂ ಉಚ್ಚರಿಸಬಹುದು. ಈ ಎರಡ ಉಚ್ಚಾರಣೆಯ ನಡುವೆ ಸಾಕಷ್ಟು ಅಂತರ ಇದೆ. ಅದು ಈ ಹಂತದಲ್ಲಿ ನಿಮಗೆ ಮುಖ್ಯ ಏನಲ್ಲ, ಮುಂದೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ಆದ್ರೆ ಈ ಹಂತದಲ್ಲಿ ಟಿ ಹೆಚ್ ಇ ಪದನ ದ ಅಂತನಾದ್ರೂ ಉಚ್ಚರಿಸಿ, ದಿ ಅಂತನಾದ್ರೂ ಉಚ್ಚರಿಸಿ, ಅದರಿಂದ ಏನು ವ್ಯತ್ಯಾಸ ಆಗೋದಿಲ್ಲ. ಸೊ ಈ ಟಿ ಹೆಚ್ ಇ ದ ಪದವನ್ನ ಒಂದು ನಾಮಪದದ ಜೊತೆ ಬಳಸಬೇಕಾದ್ರೆ ಆ ನಾಮಪದ ಅದು ಒಂದೇ ಆಗಿರ್ಬೇಕು, ಸಾರ್ವಕಾಲಿಕವಾಗಿ ಒಂದೇ ಆಗಿರ್ಬೇಕು. ಸಾಮಾನ್ಯ ಮೂನ್, ಸನ್, ಅರ್ತ್, ಸ್ಕೈ ಈ ಪದಗಳ ಜೊತೆಗೆ ನಾವು ಯಾವಾಗ್ಲೂ ಅದು ಒಂದೇ ಅಂತ ಹೇಳಿ ಭಾವಿಸಿರ್ತೇವೆ. ಹಾಗಾಗಿ ಇಂತಹ ಪದಗಳನ್ನ ಬಳಕೆ ಮಾಡಿದಾಗ ದ ಅನ್ನುವ ಪದವನ್ನ ನಾವು ಇಂಗ್ಲಿಷ್ ನಲ್ಲಿ ಬಳಕೆ ಮಾಡ್ತೇವೆ. ದ ಸ್ಕೈ ಅಂತ ಹೇಳ್ತೇವೆ, ದ ಅರ್ತ್ ಅಂತ ಹೇಳ್ತೇವೆ, ದ ಮೂನ್ ಅಂತ ಹೇಳ್ತೇವೆ, ಹಾಗೆ ದ ಸನ್ ಅಂತ ಹೇಳ್ತೇವೆ. ಇಲ್ಲಿ ಒಂದು ಐಡಿಯಾ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾ ಸಂದರ್ಭದಲ್ಲಿಯೂ ಒಂದೇ ಇದೆ ಅಂತ ಹೇಳಿ ಬಹುತೇಕ ಎಲ್ಲರೂ ಒಪ್ಪಿಕೊಂಡಿರುವಂತಹ ಸಂದರ್ಭ ಇದ್ದಾಗ ಅದ್ರ ಜೊತೆಗೆ ದ ನ ಬಳಸ್ತೇವೆ. ನಂತರ ಈ ದ ಪದವನ್ನ ಬಳಸುವ ಇನ್ನೊಂದು ಸನ್ನಿವೇಶ ಯಾವುದು ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಒಂದೇ ಇರುವಂತಹ ನಾಮಪದದ ಜೊತೆಗೆ ದ ಪದವನ್ನ ಬಳಕೆ ಮಾಡ್ತೇವೆ. ಈಗ ಉದಾಹರಣೆಗೆ, ನಿಮ್ಮ ಶಾಲೆನಲ್ಲಿ ಹೆಡ್ ಮಾಸ್ಟರ್ ಒಬ್ರೇ ಇರ್ತಾರೆ ಅಥವಾ ಹೆಡ್ ಮಿಸ್ಟ್ರೆಸ್ ಒಬ್ರೇ ಇರ್ತಾರೆ, ಆದ್ರೆ ಟೀಚರ್ಸ್ಗಳು ಒಬ್ರಿಗಿಂತ ಜಾಸ್ತಿ ಇರ್ತಾರೆ. ಹಾಗಾಗಿ ದ ಹೆಡ್ ಮಾಸ್ಟರ್ ಅಂತ ಹೇಳ್ತೇವೆ. ಹಾಗೆ ಆ ಕರ್ನಾಟಕ ರಾಜ್ಯನ ತಗೊಂಡ್ರೆ ಇಲ್ಲಿ ಒಬ್ರೇ ಮುಖ್ಯಮಂತ್ರಿಗಳಿರ್ತಾರೆ, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳ್ತೇವೆ. ಹಾಗೆ ಮೈಸೂರು ಜಿಲ್ಲೆಯನ್ನ ತಗೊಂಡ್ರೆ ಇಲ್ಲಿ ಒಬ್ರೇ ಡೆಪ್ಯೂಟಿ ಕಮಿಷನರ್, ಡಿ ಸಿ ಅಂತ ಹೇಳ್ತೀವಲ್ಲ, ಹಾಗಾಗಿ ಅವರನ್ನ ದ ಡೆಪ್ಯೂಟಿ ಕಮಿಷನರ್ ಅಂತ ಹೇಳ್ತೇವೆ. ಹಾಗೆ ನೀವು ಒಂದು ತಾಲೂಕನ್ನ ತಗೊಂಡ್ರೆ, ಈಗ ಎಚ್ ಡಿ ಕೋಟೆ ಅಥವಾ ಸರಗೂರು, ಹುಣಸೂರು, ಮೈಸೂರು ಅಂತ ತಾಲೂಕನ್ನ ನೀವು ಯೋಚನೆ ಮಾಡಿದಾಗ ಅದರಲ್ಲಿ ಒಬ್ರೇ ತಹಸೀಲ್ದಾರ್ ಇರ್ತಾರೆ, ಹಾಗಾಗಿ ದ ತಹಸೀಲ್ದಾರ್ ಅಂತ ಹೇಳ್ತೇವೆ. ಹಾಗೆ ನಮ್ಮ ದೇಶದ ವಿಚಾರಕ್ಕೆ ಬಂದಾಗ ಒಬ್ಬರೇ ಪ್ರಧಾನಮಂತ್ರಿ, ದ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೇವೆ. ಒಬ್ಬರೇ
ಪ್ರೆಸಿಡೆಂಟ್, ದ ಪ್ರೆಸಿಡೆಂಟ್ ಅಂತ ಹೇಳಿ ಹೇಳ್ತೇವೆ. ಸೊ ಹಾಗಾಗಿ ದ ಪದವನ್ನ ಬಳಕೆ ಮಾಡಬೇಕಾದ್ರೆ ಆ ಪದ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಒಂದು ಅನ್ನುವ ಅರ್ಥವನ್ನ ನೀಡುವಂತಿರ್ಬೇಕು. ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ, ದ ಪದವನ್ನ ಬಳಸ್ಕೊಳ್ತೇವೆ. ಈಗ ಉದಾಹರಣೆಗೆ ನೀವು ನಿಮ್ಮ ತರಗತಿಯಲ್ಲಿ ಇದ್ದೀರಿ ಅಂತ ಹೇಳಿ ಅಂದ್ಕೊಳ್ಳಿ. ನಿಮ್ಮ ಕ್ಲಾಸ್ ರೂಮ್ ನಲ್ಲಿ ಸಾಮಾನ್ಯವಾಗಿ ಒಂದು ಬೋರ್ಡ್ ಇರುತ್ತೆ. ಹಾಗೆ ನಿಮ್ಮ ಕ್ಲಾಸ್ ರೂಮ್ಗೆ ಸಾಮಾನ್ಯವಾಗಿ ಒಂದು ಬಾಗಿಲಿರುತ್ತೆ. ಸೊ ನೀವು ಇರುವ ಕ್ಲಾಸ್ ರೂಮ್ ನಲ್ಲಿ ಒಂದೇ ಬಾಗಿಲಿದ್ರೆ ದ ಡೋರ್ ಅಂತ ಹೇಳ್ತೀರಿ. ಒಂದೇ ಬೋರ್ಡ್ ಇದ್ರೆ ದ ಬೋರ್ಡ್ ಅಂತ ಹೇಳ್ತೀರಿ. ಹಾಗೆ ಇನ್ನೊಂದು ಸರಳವಾದ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ಆ ಒಂದು ಮನೆಯನ್ನ ನೀವು ತಗೊಂಡ್ರೆ ಆ ಮನೆಯಲ್ಲಿ ಕೆಲವು ಸರಿ ಒಂದಕ್ಕಿಂತ ಹೆಚ್ಚು ರೂಮ್ಗಳಿರೋ ಸಾಧ್ಯತೆ ಇರುತ್ತೆ. ರೂಮ್ಸ್, ಕೋಣೆಗಳಿರ್ತದೆ. ಆದ್ರೆ ಯಾವುದೇ ಮನೆಯಲ್ಲಿ ಅಡಿಗೆ ಮನೆ ಒಂದೇ ಆಗಿರುತ್ತೆ. 2-3 ಅಡಿಗೆ ಮನೆಗಳು ಇರೋದಿಲ್ಲ. ಹಾಗಾಗಿ ದ ಕಿಚನ್ ಅಂತ ಹೇಳಿ ಹೇಳುವುದನ್ನ ನಾವು ಅಭ್ಯಾಸ ಮಾಡ್ತೇವೆ. ಸೊ ದ ಕಿಚನ್ ಅಂತ ಹೇಳಿದಾಗ ಯಾವುದೇ ಮನೆಯಲ್ಲಿ ಇರೋದು ಅದು ಒಂದೇ ಒಂದು ಕಿಚನ್ ಆಗಿರುತ್ತೆ. ಸೊ ಹೀಗೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ನಾಮಪದ ಇದ್ದಾಗ ಅದ್ರ ಜೊತೆಗೆ ನಾವು ದ ಪದವನ್ನ ಬಳಕೆ ಮಾಡ್ತೇವೆ. ಎಲ್ಲಾ ಸಂದರ್ಭದಲ್ಲಿಯೂ ಒಂದೇ ಅಂತ ಹೇಳಿ ಪರಿಗಣಿತವಾಗಿರುವಂತಹ ನೌನ್ಗಳ ಜೊತೆನೂ ಕೂಡ ನಾವೇನ್ ಮಾಡ್ತೇವೆ, ದನ ಬಳಕೆ ಮಾಡ್ತೇವೆ. ಹೌದಲ್ವಾ? ಸೊ ಇದುವರೆಗೆ ನಾನು ಹೇಳಿದ ಎ ಮತ್ತು ಆನ್ ಪದಗಳ ಪರಿಚಯವನ್ನ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ತೇನೆ. ಹಾಗೆ ದ ಪದದ ಪರಿಚಯವನ್ನು ಕೂಡ ನಾನು ನಿಮ್ಗೆ ಮಾಡ್ಕೊಂಡಿದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ದ ಪದದ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೇನೆ. ಹಾಗೆ ಇವತ್ತಿನ ಈ ತರಗತಿಯನ್ನ ಆ ಮುಗಿಸೋದಕ್ಕೆ ಮೊದಲು ನೀವು ಯಾರಾದ್ರೂ ಆ ಆ ಅಪರಿಚಿತರನ್ನ ಭೇಟಿಯಾದಾಗ ಅವ್ರ ಬಗ್ಗೆ ನಿಮ್ಗೇನಾದ್ರೂ ಅವರ ಹೆಸರು ಮುಂತಾದ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತ ಇದ್ರೆ ಯಾವ ರೀತಿ ಅವರನ್ನ ಮಾತಾಡಿಸಬಹುದಪ್ಪ ಅಂತ ಹೇಳಿದ್ರೆ ಹೀಗೆ ಮಾತಾಡಿಸ್ಬೋದು. ಒಂದೆರಡು ಉದಾಹರಣೆಗಳನ್ನ ನಾನು ನಿಮಗೆ ಕೊಡ್ತೇನೆ. ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ನೋ ಯುವರ್ ನೇಮ್ ಪ್ಲೀಸ್. ನೋಡಿ, ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ನೋ ಯುವರ್ ನೇಮ್ ಪ್ಲೀಸ್. ಅವರು ತಮ್ಮ ಹೆಸರನ್ನ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಆಗ ನೀವು ಇಂಗ್ಲಿಷ್ ಭಾಷೆಯಲ್ಲಿ ಆ ಮಾತಾಡಬೇಕಾದ್ರೆ ಥ್ಯಾಂಕ್ ಯು ಅಂತ ಹೇಳಿ ಹೇಳ್ಬೇಕಾಗತ್ತೆ. ಹಾಗೆ ಇನ್ನೊಬ್ರು ನಮಗೆ ಥ್ಯಾಂಕ್ ಯು ಹೇಳಿದಾಗ ಅದಕ್ಕೆ ಪ್ರತಿಯಾಗಿ ನಾವು ಅವರಿಗೆ ವೆಲ್ಕಮ್ ಅಂತ ಹೇಳಿ ಹೇಳ್ಬೇಕಾಗತ್ತೆ. ಸರಿ ಮಕ್ಕಳೇ, ಇನ್ನ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ದ ಪದದ ಬಳಕೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ಹಾಗೆ ಮುಂಬರುವ ತರಗತಿಗಳಲ್ಲಿ ಇಂಗ್ಲಿಷ್ ಅನ್ನ ಮಾತನಾಡಬೇಕಾದರೆ ಏನೆಲ್ಲ ಆ ಗಮನಿಸಬೇಕು, ಏನೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಅಂತ ಕೂಡ ಹೇಳ್ತೇನೆ. ಹಾಗೆ ಇಂಗ್ಲಿಷ್ ಭಾಷೆಯನ್ನ ಮಾತನಾಡುವ ಉದಾಹರಣೆಗಳನ್ನು ಕೂಡ, ಅಂದ್ರೆ ಮಾತಿನಲ್ಲಿ ಬಳಸುವ ಉದಾಹರಣೆಗಳನ್ನು ಕೂಡ ನಾನು ನಿಮಗೆ ಮುಂದಿನ ತರಗತಿಗಳಲ್ಲಿ ಹೋಗ್ತೇನೆ. ನೀವು ಗಮನ ಇಟ್ಟು ಕೇಳಿ, ಒಂದ್ ಕಡೆ ಬರೆದಿಟ್ಕೊಳ್ಳಿ, ಅಭ್ಯಾಸ ಮಾಡಿ. ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಭಾಷೆಯನ್ನ ಬಳಸೋದು ನಮಗೆ ಸುಲಭ ಆಗುತ್ತೆ. ಹಾಗಿದ್ರೆ ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್. ಬಾಯ್.